ಚಿಕ್ಕಬಳ್ಳಾಪುರ ನಗರದ ಪೂರ್ಣಪ್ರಜ್ಞಾ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿಗೆ ಇಂದು 2 ದಿನಗಳ ಸಂಭ್ರಮ. ನಗರದ ಕನ್ನಡ ಭವನದಲ್ಲಿ ಇಂದು ಶಾಲಾ ವಾರ್ಷಿಕೋತ್ಸವದ ಹಾಗೂ ಕೌಸ್ತುಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಹರ್ಷಿ ಆನಂದ ಗುರೂಜಿಯನ್ನ ಶಾಲೆಯಿಂದ ಕನ್ನಡ ಭವನವರೆಗೂ ಪೂರ್ಣ ಕುಂಭಕಳಶ ಭಜರಂಗಿ ಭಜಂತ್ರಿ ಮೇಳದೊಂದಿಗೆ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ಕನ್ನಡ ಭವನ ಪ್ರವೇಶಿಸಿದ ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಹೊಸ ವರ್ಷದ ಹೊಸ್ತಿಲಿನಲ್ಲಿ ನನ್ನ ತವರು ಚಿಕ್ಕಬಳ್ಳಾಪುರಕ್ಕೆ ಕರೆಸಿ ಎಲ್ಲರನ್ನ ನೋಡುವ ಭಾಗ್ಯ ಕಲ್ಪಿಸಿದ್ದಾರೆ. ಜಿಲ್ಲೆಗೆ ಉತ್ತಮ ಭವಿಷ್ಯ ಇದೆ. ಕಷ್ಟದ ಕಾಲ ಹೋಗಿ ಈಗ ಜ್ಞಾನದ ಕಾಲ ಬಂದಿದೆ. ಎಲ್ಲರೂ ಜ್ಞಾನಕ್ಕಾಗಿ ಪರಿತಪಿಸುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಅತಿ ಬೇಗ ಅಭಿವೃದ್ಧಿಯಾಗುವುದರಲ್ಲಿ ಅನುಮಾನವಿಲ್ಲ. ದೇಶಕ್ಕೆ ಯುಗಾದಿ ಮುಗಿಯುವವರೆಗೂ ಯಾವುದೇ ಗಂಟಾಂತರವಿಲ್ಲ. ಇನ್ನು ರಾಜಕೀಯ ಗಂತ್ಯರಗಳನ್ನ ನಾನು ಮಾತನಾಡುವುದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ನನ್ನ ಹುಟ್ಟೂರಿಗೆ, ನನ್ನ ತವರಿಗೆ, ನಾನು ಹುಟ್ಟಿದಂಥ ಊರಿಗೆ ನನ್ನನ್ನು ಪತ್ರಕರ್ತರಾಗಿ ಹಾಗೂ ಶಾಲೆಯ ಮುಖ್ಯಸ್ಥರಾಗಿ ನನ್ನ ಆತ್ಮೀಯರಾದಂತಹ ವೆಂಕಟೇಶ್ವರವರು ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರು ತಾವೆಲ್ಲರೂ ಸಹಿತ ಇಷ್ಟು ಜನ ವೇದ ಪಂಡಿತರು, ಇಷ್ಟು ಪುಟ್ಟಾಣಿ ಮಕ್ಕಳು, ನಾನು ಓದಿದಂತಹ ಶಾಲೆ ಇದ್ದರು, ಆ ಶಾಲೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಮಕ್ಕಳು ಸಹಿತ ಇವತ್ತು ಇಂಥ ಒಂದು ಅದ್ಭುತವಾದಂಥ ಕನ್ನಡ ಭವನದಲ್ಲಿ ಎಲ್ಲರೂ ಸೇರಿ ಸ್ವಾಗತವನ್ನು ಕೋರ್ತಿದ್ದೀನಿ ಎಂಬತಕ್ಕಂಥ ನುಡಿ ನಿಮ್ಮಿಂದ ಕೇಳಿದಾಗ ಇದು ಹೃದಯ ತುಂಬಿ ಬಂದಿದೆ. ಬಹುಶಃ ಇದು ಎಷ್ಟು ಜನ ಸಿಗಬೇಕು? ಇದೆಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ತನ್ನ ಹುಟ್ಟೂರಲ್ಲಿ ಒಮ್ಮೆ ಸ್ವಾಗತವನ್ನು ಕೋರುವಂತಹ ಒಂದು ಕೈಂಕರ್ಯಕ್ಕೆ ಬರಬೇಕಾದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಬಹುಶಃ ತಾಯಿ ಶಾರದೆ ಈ ಹೃದಯದಲ್ಲಿರೋದ್ರಿಂದ, ಈ ತಾಯಿ ಶಾರದೆ ಈ ಹೃದಯದಲ್ಲಿರೋದ್ರಿಂದ ಈ ಶಾರದೆಯನ್ನು ನೀವು ಆಹ್ವಾನಿಸಿದ್ದೀರಿ ಅಂದರೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಕಷ್ಟದ ದಿನಗಳು ಅಂದಿತ್ತು, ಇಂದು ಜ್ಞಾನದ ದಿನಗಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಜ್ಞಾನವನ್ನು ಪಸರಿಸಿ ಪ್ರತಿಯೊಬ್ಬರ ಜೀವನವೂ ಸಹಿತ ಅಮೂಲ್ಯವಾಗಿರಬೇಕು ಎಂಬತಕ್ಕಂಥ ಚಿಂತನೆ ನನ್ನ ಆತ್ಮೀಯರಾದಂಥ ವೆಂಕಟೇಶ್ವರರು. ಹಾಗೆ ಮುಂಬರ್ತಕ್ಕಂಥ 2026 ಕ್ಯಾಲೆಂಡರ್ ಮಾಸ ಆದರೂ ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ. ಯುಗಾದಿಯ ಹೊಸ ವರ್ಷದಲ್ಲಿ ಎಲ್ಲರಿಗೂ ಹೊಸತನ ಆಗಲಿ. ಹಾಗೆ ಚಿಕ್ಕಬಳ್ಳಾಪುರ ಎಂಬತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಇಡೀ ಕರ್ನಾಟಕ ತಿರುಗಿ ನೋಡುವಂಥ ಊರಿದು. ಕಾರಣ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿರ್ತಕ್ಕಂಥ ಸ್ಥಳ. ಅತ್ತ ನಂದಿಗಿರಿಧಾಮ. ಚಿಕ್ಕಬಳ್ಳಾಪುರದಲ್ಲಿ ನೋಡಬೇಕಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಬಹಳಷ್ಟು ಇದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುತ್ತೆ ಚಿಕ್ಕಬಳ್ಳಾಪುರನ. ಕಾರಣ ಚಿತ್ರಾವತಿ, ನಂದಿ, ಭೋಗನಂದೀಶ್ವರ, ಯೋಗನಂದೀಶ್ವರ, ಹಾಗೆ ರಂಗಸ್ಥಳ, ಹಾಗೆ ಪಾಪಾಗ್ನಿ, ಬೀಸಾಗ್ನಿ, ಒಂದ ಎರಡ ಹೇಳ್ತಾ ಹೊರಡ್ರೆ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಹುಟ್ಟಿದ್ದೀನಲ್ಲ, ನನ್ನ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. ಶಾಲಾ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ವಿವಿಧ ವೇಷಭೂಷಣಗಳು, ನೃತ್ಯ ಪ್ರದರ್ಶನ, ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಪೂರ್ಣಪ್ರಜ್ಞಾ ಶಾಲೆಯ ಅಧ್ಯಕ್ಷರು ಎನ್ ವೆಂಕಟೇಶ್, ಕಾರ್ಯದರ್ಶಿ ಶೀಲಜಾ ವೆಂಕಟೇಶ್, ವಿದ್ಯಾರ್ಥಿಗಳ ಪೋಷಕರು, ಶಾಲಾ ಸಿಬ್ಬಂದಿ ಭಾಗವಹಿಸಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಚಿಕ್ಕಬಳ್ಳಾಪುರ.